ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧದ ಪತ್ರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಬಂದ ಅನಾಮಧೇಯ ಪತ್ರದ ಅಸಲಿಯತ್ತೇನು? ಹಾಗಾದ್ರೆ ಆ ಪತ್ರ ಯಾರು ಬರೆದ್ರು, ಯಾಕಾಗಿ ಬರೆದ್ರು, ಆ ಪತ್ರದಲ್ಲಿ ಏನಿದೆ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ಸ್ಪೆಕ್ಟರ್ ವಿರುದ್ಧ ಏನಿದು ಹಾಗಾದ್ರೆ ಷಡ್ಯಂತ್ರ? ಅಲ್ಲಿ ನಡೆದಿರೋದು ಏನು? ಪತ್ರ ಬರೆದವರು ಯಾರು? ಬರೆದವರ ಹಿನ್ನೆಲೆ ಏನ್ ಗೊತ್ತಾ? ಹಾಗಾದ್ರೆ ಇನ್ಸ್ಪೆಕ್ಟರ್ ರವಿಕುಮಾರ್ ಟಾರ್ಗೆಟ್ ಮಾಡಿರೋ ಉದ್ದೇಶ ಆದ್ರೂ ಏನು? ಪುಟ್ಟೇನಹಳ್ಳಿ ಸ್ಟೇಷನ್ ಸಿಬ್ಬಂದಿ ಹೆಸರಿನಲ್ಲಿ ಯಾರು ಬರೆದ್ರು ಹಾಗಾದ್ರೆ ಪತ್ರನ? ಆ ಪತ್ರವನ್ನ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇರೋದು ಯಾರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಯಲು ಮಾಡುತ್ತೆ ರವಿಕುಮಾರ್ ವಿರುದ್ಧದ ಷಡ್ಯಂತ್ರವನ್ನ. ಗಮನಿಸ್ತಾ ಇದೀವಿ. ಏನಿದು ಹಾಗಾದ್ರೆ ಷಡ್ಯಂತ್ರ? ಅಲ್ಲಿ ನಡೆದಿರೋದಾದ್ರೂ ಏನು? ಪತ್ರ ಬರೆದವರು ಯಾರು? ಬರೆದವರ ಹಿನ್ನೆಲೆ ಏನು? ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ಸ್ಪೆಕ್ಟರ್ ರವಿಕುಮಾರ್ ಟಾರ್ಗೆಟ್ ಮಾಡಿರುವಂತ ಉದ್ದೇಶ ಆದ್ರೂ ಏನು? ಬಹಳ ಪ್ರಮುಖವಾಗಿ ಅವರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಸೊ ಸಂಪೂರ್ಣವಾದಂತ ಮಾಹಿತಿ ನೋಡ್ತಾ ಹೋಗೋಣ. ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧದ ಪತ್ರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧದ ಪತ್ರವೇ ಸುಳ್ಳು ಸುಳ್ಳು. ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧದ ಪತ್ರವೇ ಸುಳ್ಳು. ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಹೆಸರಿನಲ್ಲಿ ಬಂದ ಪತ್ರವೇ ಸುಳ್ಳು. ಪುಟ್ಟೇನಹಳ್ಳಿ ಸ್ಟೇಷನ್ ಸಿಬ್ಬಂದಿ ಯಾರು ಕೂಡ ಪತ್ರವನ್ನ ಬರೆದಿಲ್ಲ. ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧ ಯಾರು ಆರೋಪವನ್ನೇ ಮಾಡಿಲ್ಲ. ರವಿಕುಮಾರ್ ಹಾಗೆ ಹೀಗೆ ಅಂತ ಯಾರು ಎಲ್ಲೂ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ರವಿಕುಮಾರ್ ಕಾರ್ಯವೈಖರಿ ಬಗ್ಗೆ ಸಿಬ್ಬಂದಿಯಲ್ಲಿ ಯಾರಿಗೂ ಕೂಡ ಬೇಸರ ಇರಲಿಲ್ಲ. ಇನ್ಸ್ಪೆಕ್ಟರ್ ನಡೆ ನುಡಿಯ ಬಗ್ಗೆ ಯಾರಿಗೂ ಕೂಡ ಅನುಮಾನವೇ ಇಲ್ಲ. ಇದು ಕೆಲ ಕಿಡಿಗೇಡಿಗಳು ರವಿಕುಮಾರ್ ವಿರುದ್ಧ ಮಾಡ್ತಾ ಇರುವಂತ ಷಡ್ಯಂತ್ರ. ಗ್ಯಾರಂಟಿ ನ್ಯೂಸ್ಗೆ ಸ್ಟೇಷನ್ ಸಿಬ್ಬಂದಿಯಿಂದಲೇ ಎಕ್ಸ್ಕ್ಲೂಸಿವ್ ಹೇಳಿಕೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಠಾಣಾ ಸಿಬ್ಬಂದಿಯನ್ನ ಗ್ಯಾರಂಟಿ ನ್ಯೂಸ್ ಮಾತನಾಡಿಸಿದೆ. ರವಿಕುಮಾರ್ ಏಳ್ಗೆಯನ್ನ ಸಹಿಸದೆ ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಬೇಕು ಅಂತಲೇ ಎಲ್ಲಾ ಕಡೆ ಸುಳ್ಳು ಪತ್ರವನ್ನ ವೈರಲ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ರಾಜ್ಯಪಾಲರಿಗೆ ಬರೆದಿರುವಂತ ಪತ್ರ ಸುಳ್ಳು ಅಂತ ಸ್ಟೇಷನ್ ಸಿಬ್ಬಂದಿನೇ ಹೇಳ್ತಾ ಇದ್ದಾರೆ. ಪುಟ್ಟೇನಹಳ್ಳಿ ಸ್ಟೇಷನ್ ಮೇಲೆ ಕಣ್ಣಿಟ್ಟಿರೋದ್ರಿಂದಲೇ ಈ ಷಡ್ಯಂತ್ರ ನಡೆದಿದೆಯಾ? ಹಾಗಾದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ಮಾಡೇ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಇವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ಪತ್ರ ಬರೆದಿರೋದು. ಬಟ್ ಆ ಪತ್ರನ ಸ್ಟೇಷನ್ನಲ್ಲಿರುವಂಥ ಸಿಬ್ಬಂದಿಗಳೇ ಬರೆದಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ಅಸಲಿಗೆ ನಾವು ಅಂದರೆ ಗ್ಯಾರಂಟಿ ನ್ಯೂಸ್ ಹೋಗಿ ಸ್ಟೇಷನ್ ಸಿಬ್ಬಂದಿಗಳನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ ಅವ್ರು ಯಾರೂ ಕೂಡ ಅವರ ವಿರುದ್ಧ, ರವಿಕುಮಾರ್ ಅವರ ವಿರುದ್ಧ ಪತ್ರವನ್ನು ಬರೆದಿಲ್ಲ ಅಂತ ಹೇಳಿ. ಜೊತೆಗೆ ರವಿಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ ಯಾವೊಬ್ಬ ಸಿಬ್ಬಂದಿಗೂ ಕೂಡ ಬೇಸರ ಇಲ್ಲ ಅನ್ನೋದು ಗೊತ್ತಾಯ್ತು. ಇನ್ಸ್ಪೆಕ್ಟರ್ ನಡೆ ನುಡಿಯ ಬಗ್ಗೆ ಯಾರಿಗೂ ಕೂಡ ಅನುಮಾನವೂ ಕೂಡ ಇಲ್ಲ. ಇದು ಕೆಲ ಕಿಡಿಗೇಡಿಗಳು ರವಿಕುಮಾರ್ ಅವರ ವಿರುದ್ಧ ಮಾಡ್ತಾ ಇರುವಂತ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಸ್ಟೇಷನ್ ಸಿಬ್ಬಂದಿಗಳೇ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಠಾಣಾ ಸಿಬ್ಬಂದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತನಾಡಿಸಿದೆ. ರವಿಕುಮಾರ್ ಅವರ ಏಳ್ಗೆಯನ್ನ ಸಹಿಸದೆ, ಅವರ ಬೆಳವಣಿಗೆಯನ್ನ ಸಹಿಸದೆ ಕೆಲ ಕಿಡಿಗೇಡಿಗಳು ಈ ರೀತಿಯಾದಂತ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಬೇಕಂತಲೇ ಎಲ್ಲಾ ಕಡೆ ಸುಳ್ಳು ಪತ್ರವನ್ನ ವೈರಲ್ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಬೇಕು ಅಂತಾನೆ ಅವರ ಹೆಸರನ್ನ ಹಾಳು ಮಾಡಬೇಕು ಅಂತ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ರವಿಕುಮಾರ್ ಅವರ ವಿರುದ್ಧ ರಾಜ್ಯಪಾಲರಿಗೆ ಪತ್ರ ಹೋದಂತಹ ಸಂದರ್ಭದಲ್ಲಿ ಮೇ ಬಿ ಸ್ಟೇಷನ್ ಸಿಬ್ಬಂದಿಗಳೇ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ನೀವು ಹೋದಂತಹ ಸಂದರ್ಭದಲ್ಲಿ ಏನ್ ಗೊತ್ತಾಯ್ತು ನಿಮಗೆ? ಸ್ಟೇಷನ್ ಸಿಬ್ಬಂದಿ ಏನ್ ಹೇಳಿದ್ರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿ ಅಲ್ಲಿನ ಸಿಬ್ಬಂದಿ ಅಂದರೆ PSI, ASI ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನಿದ್ದಾರೆ ಅವರು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತಕ್ಕಂಥ ಒಂದು ಪತ್ರ ಎಲ್ಲೆಡೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಆದರೆ ಆ ವಿಚಾರವನ್ನು ನಾವು ಇನ್ಸ್ಪೆಕ್ಟರ್ ರವಿಕುಮಾರ್ ಅವರನ್ನು ಕೇಳಿದ್ವಿ, ಅವ್ರ ಕಡೆಯಿಂದ ಸ್ಪಷ್ಟೀಕರಣವನ್ನು ತೆಗೆದುಕೊಂಡಿದ್ದೀವಿ. ಆ ಪತ್ರ ಅವ್ರಿಗೂ ಸಿಕ್ಕಿದೆ, ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಹ ಜನರಲ್ ಟಾಪಿಕ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವೊಂದು ಆರೋಪಗಳನ್ನು ಏನು ಮಾಡಿದ್ದಾರೆ, FIR ದಾಖಲು ಮಾಡೋದಕ್ಕೆ 25,000 ಕೇಳಿದ್ರೆ ಮಾತ್ರ FIR ದಾಖಲು ಬೇಕು ಅಂತ PSIಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಆ ವಿಚಾರವಾಗಿ ಕೇಳಿದಾಗ ಆ ರೀತಿಯಾದಂಥ ಒಂದು ಪತ್ರವನ್ನೇ ನಾವು ಬರ್ದಿಲ್ಲ ಅಂತಕ್ಕಂಥದ್ದು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಬಂದಂಥ ಮಾಹಿತಿ. ಹಾಗಾಗಿ ಈ ಪತ್ರವನ್ನು ಬರೆದವರು ಯಾರು ಅನ್ನೋದು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳಲಾಗುತ್ತೆ. ಕೇಳಿ ಬೆಂಗಳೂರಿನ ಕೆಲವೊಂದು ಪೊಲೀಸ್ ಠಾಣೆಗಳಂದರೆ ಎಕ್ಸಿಕ್ಯೂಟಿವ್ ಡ್ಯೂಟಿ ಇರ್ತಕ್ಕಂಥ ಪೋಸ್ಟಿಂಗ್ ಮೇಲೆ ಆ ಒಂದು ಅವಧಿ ಅಂದರೆ ಒಬ್ಬ ಇನ್ಸ್ಪೆಕ್ಟರ್ಗೆ ನಿಗದಿ ಮಾಡಿರ್ತಕ್ಕಂಥ 2 ವರ್ಷಗಳ ಅವಧಿ ಏನಿರುತ್ತೆ, ನಂತರದಲ್ಲಿ ಈ ಪೊಲೀಸ್ ಠಾಣೆಗೆ ನಾನು ಹೋಗಬೇಕು ಅಂತಕ್ಕಂಥ ಒಂದು ಲಾಬಿಯನ್ನು ಸಹ ಮಾಡ್ತಾ ಇರ್ತಾರೆ. ಇನ್ನು ಈ ರವಿಕುಮಾರ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಈ ಹಿಂದೆ ಬೆಂಗಳೂರಿನ ಸಿಟಿ SBಯಲ್ಲಿ ಕೆಲಸ ಮಾಡಿದರೆ ಬಹುತೇಕ ಅವರ ಒಂದು ಈ ಸರ್ವಿಸ್ನಲ್ಲಿ ಕಳೆದಿರ್ತಕ್ಕಂಥದ್ದು ಯೂನಿಫಾರ್ಮ್ ಧರಿಸೋದಕ್ಕಿಂತ ಹೆಚ್ಚಾಗಿ ಸಿವಿಲ್ ಡ್ರೆಸ್ಸಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟಿಯನ್ನೇ ನಿಭಾಯಿಸಿದ್ದಾರೆ. ಆದರೆ ಏನೋ ಒಂದು ಅದೃಷ್ಟ ಎಕ್ಸಿಕ್ಯೂಟಿವ್ ಡ್ಯೂಟಿ ಸಿಕ್ಕಿತ್ತು. 2 ವರ್ಷಗಳಿಗೂ ಅಧಿಕ ಕಾಲ ಅಲ್ಲಿ ಪುಟ್ಟೇನಹಳ್ಳಿಯಲ್ಲಿ ಒಂದು ಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿ 2 ವರ್ಷಗಳಿಗಿಂತ ಅಧಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅವರು ಕಾನೂನು ಬಾಹಿರವಾಗಿಲ್ಲ, ಸರ್ಕಾರ ಒಂದು ವರ್ಗಾವಣೆ ಮಾಡೋದಲ್ಲಿ ಒಂದು ರೀತಿಯಾಗಿ ವಿಳಂಬ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಅವರು ಆ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಇದು ಸ್ಪಷ್ಟವಾಗಿ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಇದನ್ನು ಉದ್ದೇಶಪೂರ್ವಕವಾಗಿ ಕೆಲವೊಂದು ಕಾಣದ ಕೈಗಳು ಅಥವಾ ಆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಕೆಲವು ಯಾರಾದರೂ ಆಕಾಂಕ್ಷಿಗಳು ಈ ಪತ್ರವನ್ನು ಬರೆದು ಅಪಪ್ರಚಾರ ಮಾಡುವ ದೃಷ್ಟಿಯಿಂದಾಗಿ ಅದೇ ಪೊಲೀಸ್ ಠಾಣೆಯ ಸಿಬ್ಬಂದಿ ಬರೆದಂಥ ರೀತಿಯಾಗಿ ಬಿಂಬಿಸಿದ್ದಾರೆ. ಆದರೆ ಇಂತಹ ಪತ್ರಗಳಿಗೆ ಯಾವುದೇ ರೀತಿಯಾಗಿ ಸರ್ಕಾರ ಅಷ್ಟೇ, ಇಲಾಖೆ ಅಷ್ಟೇ ಯಾವುದೇ ಮಾನ್ಯತೆಯನ್ನು ಕೊಡೋದಿಲ್ಲ. ಯಾಕೆಂತಂದರೆ 2021 ಮಾರ್ಚ್ 1ನೇ ತಾರೀಕು ಒಂದು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದೆ. ಯಾಕೆಂತಂದರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಯಾರಾದರೂ ಅನಾಮಧೇಯ ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ಅದು ಅವರ ವೈಯಕ್ತಿಕ ದ್ವೇಷ ಮತ್ತು ಅಸೂಯೆಯಿಂದ ಅವರು ಬರೆದಿರ್ತಾರೆ. ಹಾಗಾಗಿ ಅಂತಹ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬಾರ್ದು, ಜೊತೆಗೆ ವಿಚಾರಣೆಗೂ ಸಹ ಹಾಜರುಪಡಿಸಬಾರ್ದು. ಫೈಲನ್ನು ಯಾವ ದೂರು ಬರುತ್ತೆ ಅದನ್ನು ಕೈ ಬಿಡಬೇಕು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಸಹ ಹೊರಡಿಸಿದೆ. ಇದೇ ಸುತ್ತೋಲೆ ಆದೇಶವನ್ನು ಹೈಕೋರ್ಟ್ನಲ್ಲಿ ಸಹ ಒಬ್ಬ ಸಬ್ ರಿಜಿಸ್ಟರ್ ವಿರುದ್ಧ ಅನಾಮಧೇಯ ಪತ್ರದ ಆಧಾರದ ಮೇಲೆ ಭ್ರಷ್ಟಾಚಾರ ಅಡಿಯಲ್ಲಿ ದೂರು ದಾಖಲು ಮಾಡಲಾಗಿರುತ್ತೆ. ಅಂತಹ ಪ್ರಕರಣವನ್ನು ವಿಚಾರಣೆ ಮಾಡಿದಂಥ ಹೈಕೋರ್ಟು ಸರ್ಕಾರ ಏನು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಆ ಆದೇಶವನ್ನು ಎತ್ತಿ ಹಿಡಿಯೋ ಮುಖಾಂತರ ಆ ಅಧಿಕಾರಿಯ ರಕ್ಷಣೆಗೆ ಹೈಕೋರ್ಟ್ ಮುಂದಾಗಿತ್ತು. ಹೀಗಾಗಿ ಇಲ್ಲಿ ಕೇವಲ ರವಿಕುಮಾರ್ ಅವರ ವಿರುದ್ಧ ಒಂದು ಹಿಟ್ ಆ್ಯಂಡ್ ರನ್ ಅವರ ಹೆಸರಿಗೆ ಮತ್ತು ಅವರ ಏನು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಳಂಕ ತರುವ ದೃಷ್ಟಿಯಿಂದ ಈ ಒಂದು ಪತ್ರವನ್ನು ಬರೆದು ಹಿಟ್ ಆ್ಯಂಡ್ ರನ್ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಯಾಕೆಂತಂದರೆ ಇವು ಎಲ್ಲ ಕಡೆ ವೈರಲ್ ಆದಾಗ ರವಿಕುಮಾರ್ ಆಗಂತೆ ಹೀಗಂತೆ ಲಂಚ ಬಾಕಂತೆ ಈ ರೀತಿಯಾಗಿ ಅಪಪ್ರಚಾರದ ಮಾತುಗಳು ಒಂದು ಬಾಯಿಂದ ಒಂದು ಬಾಯಿಗೆ ಹರಡುತ್ತೆ. ಆ ಕೆಲಸವನ್ನು ಮಾಡೋದಕ್ಕೆ ಈ ಕೆಲಸ ಮಾಡಲಾಗಿದೆ. ಆದರೆ ಈಗ ಒಂದಷ್ಟು ಸುದ್ದಿ ಬಂತು, ಇದಕ್ಕೆ ಸಂಬಂಧಪಟ್ಟಾಗೆ ಇಲಾಖೆಯ ತನಿಖೆಗೆ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂತು. ಆದರೆ ಅದನ್ನು ನಾವು ಸ್ಪಷ್ಟೀಕರಣವನ್ನು ಪಡ್ಕೊಂಡ್ವಿ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಕರೆ ಮಾಡಿ ರವಿಕುಮಾರ್ ವಿರುದ್ಧ ಯಾವುದಾದ್ರೂ ಒಂದು ಇಲಾಖಾ ತನಿಖೆ ಆದೇಶ ಮಾಡಲಾಗಿದೆ ಅಂದಾಗ ಅದನ್ನು ಆ ರೀತಿಯಾದಂಥ ಆದೇಶವೂ ಮಾಡಲಿಲ್ಲ. ಜೊತೆಗೆ ಸರ್ಕಾರದ ಸುತ್ತೋಲೆ ಇದೆ, ಒಂದು ರೀತಿಯಾಗಿ ಆದೇಶ ಮಾಡಬೇಕಾದ್ರೆ ಅವೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಂತಹ ಆದೇಶ ಮಾಡಲಿಲ್ಲ. ಇವೆಲ್ಲವನ್ನು ನೋಡಿದಾಗ ಈ ಪತ್ರ ಅನಾಮಧೇಯ ಪತ್ರ ಕೇವಲ ರವಿಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಮಾತ್ರ ಇಂತಹ ಗಂಭೀರವಾದಂಥ ಆರೋಪಗಳನ್ನು ಮಾಡಲಾಗಿದೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.